ಗುರಾಯಿಸಿದ್ದೇಕೆ ಅಂತ ಪ್ರಶ್ನಿಸಿದ್ದಕ್ಕೆ ವಕೀಲನ ಮೇಲೆ ಹಲ್ಲೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಕಣಬರ್ಗಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕಣಬರ್ಗಿ ನಿವಾಸಿ ರಾಹುಲ್ ಟ್ಯಾನಿಗೆ ಹಲ್ಲೆಗೊಳಗಾದಂತ ವಕೀಲ ಬೈಕ್ನಲ್ಲಿ ಹೊರಟಿದ್ದ ರಾಹುಲ್ ಸಂಬಂಧಿ ನೇಹಾಲ್ ಹೆಗ್ಗನಾಯಕ ಈ ವೇಳೆ ವಕೀಲರನ್ನ ಗುರಾಯಿಸಿರುವಂತ 4-5 ಜನರ ಗುಂಪು ಇದನ್ನು ಪ್ರಶ್ನಿಸಿದ್ದಕ್ಕೆ ಮನೆಗೆ ಹೋಗಿದ್ದ ವಕೀಲ ರಾಹುಲ್ ಟ್ಯಾನಿಗೆ ಬಳಿಕ ಫೋನ್ ಮಾಡಿ ಕರೆದು ವಕೀಲ ರಾಹುಲ್ ಮೇಲೆ 15 ಜನರಿಂದ ಹಲ್ಲೆ ಮಾಡಲಾಗಿದೆ. ಘಟನೆಯಲ್ಲಿ ವಕೀಲ ರಾಹುಲ್ ಕೈ, ಮುಖ, ಹಲ್ಲುಗಳಿಗೆ ಗಾಯಗಳಾಗಿದೆ. ಗಾಯಾಳು ರಾಹುಲ್ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಳಮಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಗೆ ಈ ಒಂದು ಘಟನೆ ನಡೆದಿದೆ. ಎಲ್ಲ ಗುರಾಯಿಸ್ತಾ ಇದ್ರಂತೆ. ಯಾಕಪ್ಪ ಗುರಾಯಿಸ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಅಷ್ಟೇನೆ. ಹಂಗೆ ಕೇಳಿ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದವರನ್ನ ಕರೆಸಿ ಒಂದು 15 ಜನ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಕಣಬರ್ಗಿಯಲ್ಲಿ ಒಂದು ಘಟನೆ ನಡೆದಿರೋದು. ಕಣಬರ್ಗಿ ನಿವಾಸಿ ರಾಹುಲ್ ಟ್ಯಾನಗಿ ಹಲ್ಲೆಗೆ ಒಳಗಾದಂಥ ವಕೀಲ, ಬೈಕ್ನಲ್ಲಿ ಹೊರಡುತ್ತಿದ್ದಂಥ ರಾಹುಲ್ ಸಂಬಂಧಿ ನೇಹಾಲ್ ಹೆಗ್ಗನಾಯಕ ಈ ವೇಳೆ ವಕೀಲರನ್ನೇ ಗುರಾಯಿಸ್ತಾ ಇದ್ರಂತೆ. 4-5 ಜನರ ಗುಂಪು ಯಾಕೆ ನಮ್ಮನ್ನೇ ನೋಡ್ತಾ ಇದ್ದೀರಾ, ಯಾಕೆ ಗುರಾಯಿಸ್ತಾ ಇದ್ದೀರಾ, ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ಆಮೇಲೆ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದವರನ್ನ ಕರೆದು ಬಂದು 15 ಜನ ಹಲ್ಲೆಯನ್ನ ಮಾಡಿದ್ದಾರೆ. ಮಾಳಮಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು. ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಬಟ್ಟೆ ಎಲ್ಲ ಹರಿದೋಗಿದೆ. ಕೈಯು, ಕಾಲು, ಮುಖ, ಹಲ್ಲಿಗೆಲ್ಲದಕ್ಕೂ ಕೂಡ ಗಾಯಗಳಾಗಿದೆಯಂತೆ. ಸದ್ಯ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಅಟ್ಯಾಕ್ ಮಾಡಿದ್ದಾರೆ. ಯಾವ್ರಿ ಕಣಬರ್ಗಿ ನೋಡತ್ರಾಗ ಅದ್ರ ಸಲುವಾಗಿ ಗಿರಾಕ್ ಹೋಗಿದ್ರನ್ನ ಎಲ್ಲ ಜಗಳ ಆಡ್ಬಾರ್ದು ಅಂತ ಮಚ್ಚಿಗೆ ಚೆಲ್ಲ ತೊಗೊಂಡು ಕಲ್ಲು ಹೋಗುತ್ತೆ. ಕಲ್ಲಿಗೆಲ್ಲ ಲೈಟು ಕಳೆದ್ರು ಸರ್ ಸರ್ಕಲ್ದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. सरस सरस ಒಂದು ಸತ್ಯ ನೋಡಿ ಅದೇ ಅಂದರೆ ಒಂದು ಮಾಡ್ತಾರೆ. ಗಿರಾಕ್ ಹೋಗಿದ್ರನ್ನ ಎಲ್ಲ ಜಗಳ ಆಡ್ಬಾರ್ದು ಅಂತ ಮಚ್ಚಿಗೆ ಚೆಲ್ಲ ತೊಗೊಂಡು ಕಲ್ಲು ಹೋಗುತ್ತೆ. ಕಲ್ಲಿಗೆಲ್ಲ ಲೈಟು ಕಳೆದ್ರು ಸರ್ ಸರ್ಕಲ್ದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಚೈನಾ ಯಾವ್ರಿ ಕಣಬರ್ಗಿ ನೋಡತ್ರಾಗ ಅದ್ರ ಸಲುವಾಗಿ ಗಿರಾಕ್ ಅದ ಹಿಂಗೆ ಇವ್ರ ಜೊತೆ ಒಂದು ಸ್ವಲ್ಪ ಜಗಳ ಆಗಿತ್ತದ. ಮತ್ತು ಅಂದರೆ ಜಗಳ ಅಂದ್ರೆ ಗಾಡಿ ಮೇಲೆ ಬರತ್ನಾಗ ಹಿಂಗೆ ಹಿಂಗೆ ಒಂದು ಸ್ವಲ್ಪ ವಾದ ವಿವಾದ ಆಗೈತೆ ರೀ. ಅದಕ್ಕಾಗಿ ಹಿಂಗೆ ಜಗಳದು ಆಡಕ್ಕೆ ಹೋಗ್ಬೇಡ್ರಿ ಅಂತ ಅಂದ್ಕೊಳಕ್ಕೆ ಮತ್ತು ಅವ್ರಾಗ ಎಲ್ಲ ಆ ಕಡೆ ಎಲ್ಲ ಗ್ಯಾಂಗ್ ಕರ್ಕೊಂಬಂದು ಮತ್ತು ಮತ್ತು ಇದನ್ನು ಕಲ್ಲೆಲ್ಲ ತೊಗೊಂಬಂದು ಹೊಡ್ಯಾಕೆ ಇದು ಮಾಡ್ರಿ. ನನ್ನ ಇಲ್ಲಿ ಕೈ ಕಟ್ಟಿದ್ದಾರೆ. ಎಲ್ಲ ಮುತ್ತನಟ್ಟಿ ಹುಡುಗರು, ಅರ್ಧ ಹುಡುಗರು, ಕಣಬರ್ಗಿ ಹುಡುಗರು. ಟೋಟಲ್ ಒಂದು 10-15-20 ಒಂದು 10 ಜನ ಇದ್ದರು. ಅದರಲ್ಲಿ ವಿಷ್ಣು ಚಿಕ್ಕಿಲ್ದಿನಿ ಮತ್ತು ಅಂಕುಶ್ ಮತ್ತು ಸನ್ರಾಜ್ ಚಿಕ್ಕಿಲ್ದಿನಿ, ಅಭಿ ಶಿಗೇಡಿ.
ಇವ್ರ ಅವ್ರ ಮ್ಯಾಲೆ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಕತ್ತ ನಾವು ಎಸ್ಕೇಪ್ ಇದು ಹೋಗಕ್ಕೆ ಹೋದು ಆದ್ರೂ ಬೆನ್ನು ಹೈತಿ ಇದನ್ನು ಮಾಡಿ ಸಾಮಾನು ತೊಗೊಂಡು ಅದು ಅವ ಅಂಕುಶ್ ಪಾಟೀಲ್ ರೀ ಮತ್ತು ವಿಷ್ಣು ಚಿಕ್ಕಲ್ದೇನಿ ಮತ್ತು ಇವ ಅಭಿ ಸಿಗೇಳಿ ಮತ್ತು ಸನ್ರಾಜ್ ಚಿಕ್ಕಲ್ದೇನಿ ಬಸವನಗೋದವ್ರ ಅವ ಕಲ್ಲು ತೊಗೊಂಡು ತೋರಾಟ ಮಾಡಿರಿ ಮತ್ತು ಸಾಮಾನು ಗಿಮಾನು ತೊಗೊಂಬಂದಿರಿ ಮತ್ತು ಅಂದ್ರೆ ಇವ್ರು ಏನೋ ಗುಂಡಾಗಿರಿ ಮಾಡತ್ತೀರಿ ಒಂದು ಸಾಮಾನು ಅಂದ್ರೆ ಈಗ ಇವರಲ್ಲ ತಲ್ವಾರ್ ಗಿಲ್ವಾರ್ ರೀ ಎತ್ತರ ಸಲುವಾಗಿ ಅಂದ್ರೆ ಸರ ಹಿಂಗೆ ಗಾಡಿ ಮೇಲೆ ಹೋಗೋತ್ನಾಗ ಏನಂದ್ರು ಹಿಂಗೆ ಮಾಡಿದಕ್ಕೆ ಯಾರಿಗೆ ಮಾಡಿದಂತೆ ಕೇಳಿದ್ಕೆ ಅಷ್ಟೊಟ್ಟಿಗೆ ಅಂದ್ರೆ ಎಲ್ಲ ಹುಡುಗರನ್ನೆಲ್ಲ ಜಮಾ ಮಾಡ್ಕೊಂಡು ನಿಮ್ಮ ಜೋಡಿ ಮಾತಾಡೋದೈತೆ ನಾವು ಬರ್ರಿ ಅಂತ ಕರೆದ್ರಿ ನಾವು 3 ಜನ ಹೋಗಿದ್ವಿ 3 ಜನ ಹೋದ್ರೆ 3 ಜನದ ಮೇಲೆ ಹಲ್ಲೆ ಮಾಡ್ರು ಹಿಂಗೆ ಮಾಡ್ರು ಹಾಂ ನಾವಿಬ್ಬರು ಏನು